ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ LC ಎಷ್ಟು ಸೆಕ್ಯೂರ್ ಆಗಿದೆ, ಅಥವಾ LC ಪ್ರೊಸೀಜರ್ಸ್ ಏನು, ಅಥವಾ LC ಪೇಮೆಂಟ್ ನಾವೇನಾದರೂ ಕೊಟ್ಟ ಮೇಲೆ ಹೋಲ್ಡ್ ಮಾಡೋಕ್ಕೆ ಬರುತ್ತಾ. ಸರ್, ನನಗೆ ಏನಾದರೂ ಡಾಕ್ಯುಮೆಂಟ್ಸ್ ಎಲ್ಲ ಪೇಮೆಂಟ್ ಎಲ್ಲ ಆಯಿತು, LC ಇಶ್ಯೂ ಆದಮೇಲೆ ನಂದು ಏನಾದರೂ ಕ್ವಾಲಿಟಿ ಸರಿಯಾಗಿ ಬಂದಿಲ್ಲ ಅಂದರೆ ನಾನು LC ಹೋಲ್ಡ್ ಮಾಡ್ಬೋದಾ, ಪ್ರತಿಯೊಂದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಶುರು ಮಾಡೋಣ. ಫಾರ್ ಎಕ್ಸಾಂಪಲ್ಗೆ ನಾನು HDFC ತೊಗೊಳ್ತೇನೆ, ನೀವು ಬೇರೆ ಯಾವುದಾದ್ರೂ ಬ್ಯಾಂಕ್ಗಳನ್ನ ತೊಗೊಳ್ಬೋದು, ಅದು ನಿಮ್ಮ ಇಷ್ಟ. ಓಕೆ, ಇಲ್ಲಿ ಲೆಟರ್ ಆಫ್ ಕ್ರೆಡಿಟ್ನ ನಾವು ಯಾವಾಗಾದರೂ ಕೊಡಬೇಕಾದ್ರೆ, ಸರ್ LC ಸೇಫಾ ಅಥವಾ ಲೆಟರ್ ಆಫ್ ಕ್ರೆಡಿಟ್ ಬಂದರೆ ನಮ್ಗೆ ದುಡ್ಡು ಬರುತ್ತಾ? 100% ಬರುತ್ತೆ. ಒಂದು ವಿಷಯ ಏನಂದರೆ, LC ಬಗ್ಗೆ ಒಂದು ಆಲ್ರೆಡಿ ಫುಲ್ ವೀಡಿಯೋ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ, ಆ ವಿಡಿಯೋ ಹೋಗಿ ನೋಡ್ಕೊಳ್ಳಿ. ಸೊ ಏನಂದರೆ, ಇವಾಗ ನೀವು LC ರಿವೋಕೇಬಲ್ ಮತ್ತು ಇರಿವೋಕೇಬಲ್ ಇದೆ. ರಿವೋಕೇಬಲ್ LC ಅಥವಾ ಇರಿವೋಕೇಬಲ್ LCಯಲ್ಲಿ ನೀವು ಕೆಲಸ ಮಾಡಿದರೆ, ರಿವೋಕೇಬಲಲ್ಲಿ ಏನಾದ್ರು ಮಾಡಿದರೆ ರಿಸ್ಕ್ ಇದೆ. ಬಟ್ ಇರ್ರಿವೋಕಬಲಲ್ಲಿ ಮಾಡಿದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಅವ್ರು ಏನೂ ಎಡಿಟ್ ಮಾಡೋಕ್ಕಾಗಲ್ಲ. ಆ ಥರದ LCಗಳಿತ್ತು ಅಂದರೆ ನಿಮ್ಮ ಪೇಮೆಂಟ್ ಬರದೆ ಎಲ್ಲೂ ಹೋಗಲ್ಲ. ಬ್ಯಾಂಕ್ಗಳು ಆಬ್ಲಿಗೇಷನ್ ಇರುತ್ತೆ, ಅವ್ರು ದುಡ್ಡು ಕೊಡಲೇಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಕೊಟ್ಟರೆ ಕಂಡೀಷನ್ಸ್ ಅಪ್ಲಿಕೇಬಲ್ ಇದೆ. ನಿಮಗೆ ಹೇಳಿರೋ ಡಾಕ್ಯುಮೆಂಟ್ಗಳು LC ಇಶ್ಯೂ ಆದಾಗ ಡ್ರಾಫ್ಟ್ ಬಂದಿರುತ್ತೆ, ಆ ಡ್ರಾಫ್ಟ್ನ ಚೆಕ್ ಮಾಡ್ತೀರಾ. ಆ ಡ್ರಾಫ್ಟಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಕರೆಕ್ಟಾಗಿತ್ತು, ಅದಕ್ಕೆ ಒಪ್ಕೊಳ್ತೀರಾ. ಅದಾದಮೇಲೆ ನೀವು ನಿಮ್ಮ ಎಕ್ಸ್ಪೋರ್ಟ್ಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಒಂದ್ಸರಿ ಎಕ್ಸ್ಪೋರ್ಟ್ ಮಾಡಿ ಆ ಡಾಕ್ಯುಮೆಂಟ್ಸ್ಗಳು ಅವ್ರು ಯಾವ ಥರ ಹೇಳಿದ್ದಾರೆ, ಫೋಟೋ ಕಾಪಿ ಹೇಳಿರ್ಬೋದು, 3 ಕಾಪಿ ಹೇಳಿರ್ಬೋದು, 5 ಕಾಪಿ ಹೇಳಿರ್ಬೋದು, ಪ್ಯಾಥೋ ಸ್ಯಾನಿಟರಿ ಸರ್ಟಿಫಿಕೇಟ್ ಇರ್ಬೋದು, ಏನೇ ಡಾಕ್ಯುಮೆಂಟ್ ಇರ್ಬೋದು, ಎಲ್ಲದನ್ನು ಪ್ರಾಪರಾಗಿ ಕಲೆಕ್ಟ್ ಮಾಡ್ಕೊಳ್ತೀರಾ. ಆ ಡಾಕ್ಯುಮೆಂಟ್ನ ನಿಮ್ಮ ಬ್ಯಾಂಕಿಗೆ ಕೊಡ್ತೀರಾ. ನಿಮ್ಮ ಬ್ಯಾಂಕ್ ಅವ್ರ ಬ್ಯಾಂಕಿಗೆ ಕಳಿಸ್ತಾರೆ, ಇಂಪೋರ್ಟರ್ ಬ್ಯಾಂಕಿಗೆ. ಅವರಲ್ಲಿಂದ ದುಡ್ಡು ಕಳಿಸ್ತಾರೆ. ಡಾಕ್ಯುಮೆಂಟ್ ಕ್ಲಿಯರ್ ಇರಲಿಲ್ಲ, ದುಡ್ಡು ಬರಲ್ಲ. ಡಾಕ್ಯುಮೆಂಟ್ ಕ್ಲಿಯರ್ ಇತ್ತು, ಇಮಿಡಿಯೇಟ್ಲಿ ದುಡ್ಡು ಬರುತ್ತೆ, ಯಾರು ಹೋಲ್ಡ್ ಮಾಡೋಕ್ಕೆ ಬರಲ್ಲ. ಓಕೆ, ಇಲ್ಲಿ ಇದರಿಂದ ಬಾಯರ್ಗೂ ಆಯಿತು, ಇಂಪೋರ್ಟರಾಗಿ ಆಯಿತು, ಸೆಲ್ಲರ್ಗೂ ಆಯಿತು, ಇಬ್ಬರಿಗೂ ಸೆಕ್ಯೂರಿಟಿ ಇದೆ. ಯಾಕೆ? ಇವಾಗ ದುಡ್ಡು ಕೊಟ್ಬಿಡ್ತಾನೆ, ಮೆಟೀರಿಯಲ್ ಕಳಿಸ್ದೆ ಹೋದರೆ ಆ್ಯಸ್ ಅ ಬಾಯರ್ ನಾನು ಸಿಕ್ಕಾಕೊಳ್ತಾನೆ. ಅಥವಾ ನೀವು ಮೆಟೀರಿಯಲ್ ಕಳಿಸ್ಬಿಡ್ತೀರಾ, ನೀವು ಕ್ರೆಡಿಟಲ್ಲಿ ಕೊಡಿಸಿರ್ತೀರ, ನಾನು ಮೆಟೀರಿಯಲ್ ತೊಗೊಂಡ್ಮೇಲೆ ನಾನು ದುಡ್ಡು ಕೊಡ್ದೆ ಹೋದರೆ ಅವಾಗೂ ನೀವು ಸಿಕ್ಕಾಕೊಳ್ತೀರ. ಸೊ ಇಬ್ಬರಿಗೂ ನಡುವೆ ಏನಿದೆ, ಈಗ ನನಗೂ ರಿಸ್ಕ್ ಬೇಡ, ನಿಮಗೂ ರಿಸ್ಕ್ ಬೇಡ, ನಡುವಿನ ಹಾದಿ ಯಾವುದು? LC, ಲೆಟರ್ ಆಫ್ ಕ್ರೆಡಿಟ್. ಇಲ್ಲೇನಾಗುತ್ತೆ, ಬ್ಯಾಂಕ್ಗಳು ಯಾವುದೇ ಥರದ ದುಡ್ಡುಗಳನ್ನ ಏಮಾರ್ಸೋಕ್ಕಾಗಲ್ಲ. ಇವಾಗ ಒಂದು ಸರಿ ಅವ್ರು ಏನಾದರೂ LC ಇಶ್ಯೂ ಮಾಡಿದ್ರಂದರೆ ಆ ದುಡ್ಡುಗಳು ನಿಮ್ಮ ಅಕೌಂಟಿಗೆ ಬರಲೇಬೇಕು. ಅದು ಇಂಟರ್ನ್ಯಾಷನಲ್ ಲಾ ಇರುತ್ತೆ, ಯಾವುದೇ ಥರದ ಡಿಸ್ಟರ್ಬೆನ್ಸಿ ಮಾಡೋಕ್ಕೆ ಬರಲ್ಲ. ಆ ಬ್ಯಾಂಕ್ಗಳು ಕೂಡ ಅದನ್ನು ಆಫರ್ಡ್ ಮಾಡಲ್ಲ. ಸೊ ಇದರಲ್ಲಿ ನಿಮಗೆ LC ಪೇಮೆಂಟ್ಗಳು ಅಥವಾ ಪ್ರೊಸೆಸ್ ಏನು? ಇವಾಗ ಕೆಲವೊಂದು ಬ್ಯಾಂಕ್ಗಳಲ್ಲಿ LC ಲಿಮಿಟ್ ಆಟೋಮೆಟಿಕ್ಲಿ ಸಿಕ್ಬಿಡುತ್ತೆ. ನೀವು ಎಕ್ಸ್ಪೋರ್ಟರ್ ಅಂತ ಯಾವಾಗ ನೀವು ಅಕೌಂಟ್ ಓಪನ್ ಮಾಡ್ತೀರಾ, ಸ್ಪೆಷಲ್ ಅಕೌಂಟು, ಆವಾಗ ನಿಮ್ಗೆ LC ಲಿಮಿಟ್ ಕೂಡ ಕೊಡ್ತಾರೆ. ಆದರೆ ಕೆಲವೊಂದು ಸರಿ ಏನಾಗುತ್ತೆ, LCಗೆ ನೀವು ಸಪ್ರೇಟಾಗಿ ಅಪ್ಲಿಕೇಶನ್ ಕೊಡಬೇಕಾಗತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ನಿಮ್ಮ IEC ಕೋಡು, ನಿಮ್ಮ KYC ಡಾಕ್ಯುಮೆಂಟು, ನಿಮ್ಮ ಕ್ರೆಡಿಟ್ ಲಿಮಿಟ್ ಎಷ್ಟಿದೆ. ಇವಾಗ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಹೇಗಾಗುತ್ತೆ, ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ, ITR ಚೆಕ್ ಮಾಡ್ತಾರೆ, ನಿಮ್ಮ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ತಾರೆ, ಸ್ಟೇಟ್ಮೆಂಟ್ ತೊಗೊಳ್ತಾರೆ, ಪ್ರತಿಯೊಂದು ಚೆಕ್ ಮಾಡಿ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕ್ರೆಡಿಟ್ ಲಿಮಿಟು ಅಥವಾ LC ಬೇಕಂದರೆ ನಿಮ್ಮ ಕ್ರೆಡಿಟ್ ಲಿಮಿಟ್ನ ಚೆಕ್ ಮಾಡ್ಕೊಂಡು ನಿಮ್ಮೊಂದು ಲಿಮಿಟ್ ಕೊಡ್ತಾರೆ. ಅದಕ್ಕಿಂತ ನಿಮ್ಗೆ ಹೆಚ್ಚಿಗೆ ಬೇಕಾಗಿತ್ತು ಅಂದರೆ ನೀವು ಅವಾಗ ಕೊಲ್ಯಾಟ್ರಲ್ ಕೊಡಬೇಕಾಗತ್ತೆ, ದುಡ್ಡು ಕೊಡಬೇಕಾಗತ್ತೆ. ಆ ದುಡ್ಡನ್ನ FD ಮಾಡಿಸ್ಬೇಕಾಗತ್ತೆ. ಆ FDನ ಆ್ಯಸ್ ಅ ಕೊಲ್ಯಾಟ್ರಲ್ ಕೊಟ್ಟರು ಕೂಡ ಅದು ತೊಗೊಳ್ತಾರೆ. ಸೊ ಈ ಬ್ಯಾಂಕ್ಗಳ ಮೇಲೆಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ದುಡ್ಡು ತೊಗೊಳ್ಳೋ ಬ್ಯಾಂಕು ಅಲ್ಲಿ ತಲೆನೋವಿಲ್ಲ, ಯಾಕಂದ್ರೆ ದುಡ್ಡು ನಿಮಗೆ ಬರ್ತಾ ಇದೆ, ಅಲ್ಲಿ ಬ್ಯಾಂಕಲ್ಲಿ ಏನು ತಲೆನೋವಿರಲ್ಲ. ಆದರೆ ಯಾವಾಗ ನೀವು ಯಾರ್ದೋ ಕಡೆಯಿಂದ ಮೆಟೀರಿಯಲ್ಗಳನ್ನ ಇಂಪೋರ್ಟ್ ಮಾಡ್ತಾ ಇದ್ರೆ ಅವಾಗ ನೀವು LC ಕೊಡಬೇಕಂದ್ರೆ ಇದನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ LCಯಲ್ಲಿ ಡಿಸ್ಟರ್ಬೆನ್ಸಿ ಬರೋ ಹಾಗಿಲ್ಲ. ಕೆಲವೊಂದು ಬ್ಯಾಂಕ್ಗಳು ಎಲಿಜಿಬಿಲಿಟಿ ಅಪ್ಲೈ ಚೆಕ್ ಮಾಡ್ತಾರೆ, ಕೆಲವೊಬ್ರು ಆಲ್ರೆಡಿ ನಿಮಗೆ ಎಲಿಜಿಬಿಲಿಟಿ ಕೊಟ್ಟಿರ್ತಾರೆ. ಆ ಲಿಮಿಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ ಅನುಕೂಲವಾಗಿ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಪ್ಲಾನ್ ಮಾಡ್ಕೊಳ್ಳಿ, ಅಥವಾ ಇಂಪೋರ್ಟ್ ಬಿಸ್ನೆಸ್ನ ಪ್ಲಾನ್ ಮಾಡ್ಕೊಳ್ಳಿ. ಈಗ HDFCಯಲ್ಲಾದರೆ ಅಪ್ಲಿಕೇಶನ್ ನೀವು ಆನ್ಲೈನೇ ಸಬ್ಮಿಟ್ ಮಾಡ್ಬೋದು, ಇಲ್ಲಾಂದರೆ ಬ್ರಾಂಚಿಗೆ ಹೋಗಿ ಮಾಡ್ಬೋದು. ಬೇರೆ ಬ್ಯಾಂಕ್ಗಳು, ಗೌರ್ಮೆಂಟ್ ಬ್ಯಾಂಕ್, ಸರ್ ಅವ್ರ ಪೋರ್ಟಲೇ ಸರಿಯಾಗಿಲ್ಲ ಅಂದರೆ ಹೋಗಿ ಬ್ರಾಂಚಿಗೆ, ಅಲ್ಲಿ ಮ್ಯಾನೇಜರ್ ಜೊತೆ ಭೇಟಿಯಾಗಿ. ಅದೇ ನೀವು ಚಿಕ್ಕ ಊರಲ್ಲಿ ಅಂದರೆ ಟೈರ್ 2, ಟೈರ್ 3 ಸಿಟೀಸು, ಈ ಹುಬ್ಳಿ, ಧಾರವಾಡ, ಬೆಳಗಾವಿ, ಮೈಸೂರು, ಮಂಗಳೂರು, ಇಲ್ಲಿದ್ದಲ್ಲಿ ಸ್ವಲ್ಪ ಏನೋ ಜನ ಸ್ವಲ್ಪ ಸೋಮಾರಿಗಳು, ಬ್ಯಾಂಕ್ ಮ್ಯಾನೇಜರ್ಸ್ಗಳು, ಅವ್ರಿಗೆ ಏನೂ ಗೊತ್ತಿರಲ್ಲ. ಅವ್ರಿಗೆ ಹೋಗ್ಬಿಟ್ಟು ನೀವು ತಿಳಿಸಿ, ಅವ್ರಿಗೆ ಅರ್ಥ ಮಾಡಿಸಿ ಆ ಕೆಲಸಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಸರ್ ನಮ್ಮ ಬ್ಯಾಂಕು ಬೆಂಗಳೂರಲ್ಲಿ ಒಂದು ಅಟ್ಯಾಚ್ ಇದೆ, ಅಲ್ಲೋಗಿ ನೋಡ್ಕೊಳ್ಳಿ. ಸೊ ಅದು ಕೂಡ ಕಥೆಗಳೇ ಇರುತ್ತೆ. ಸೊ ಅದು ನೀವು ಯಾವ ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಾ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ LC ಇಶ್ಯೂಯಿಂಗ್ ಒಂದು ಸರಿ ನಿಮ್ಮ ಎಕ್ಸ್ಪೋರ್ಟರ್ಸ್ ಬ್ಯಾಂಕ್ಗೆ, ಅಂದರೆ ನೀವು ಆ್ಯಸ್ ಎ ಇಂಪೋರ್ಟರ್ ಅಂದ್ಕೊಂಡ್ರೆ, ಇವಾಗ ನೀವೇನು ಮಾಡ್ತೀರಾ, LC ಇಶ್ಯೂ ಮಾಡ್ತೀರಾ, ನಿಮ್ಮ ಬ್ಯಾಂಕು ಎಕ್ಸ್ಪೋರ್ಟರ್ ಬ್ಯಾಂಕಿಗೆ ವಯಾ ಶಿಫ್ಟ್ ಕೋಡ್ ಒಂದು ಡ್ರಾಫ್ಟ್ ಕಳಿಸ್ತಾರೆ. ಅವ್ರು ಅಗ್ರಿ ಆಯಿತು ಅಂದರೆ LC ಅಪ್ರೂವ್ ಆಗಿಬಿಡುತ್ತೆ, ಮುಗಿದೋಯ್ತು. ಇಲ್ಲಿ ಶಿಪ್ಪಿಂಗ್ ಡಾಕ್ಯುಮೆಂಟ್ಸ್ ಇರ್ಬೋದು, ಶಿಪ್ಮೆಂಟ್ ಇರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, ಇದನ್ನೆಲ್ಲವನ್ನ ಎಕ್ಸ್ಪೋರ್ಟರ್ ಸಬ್ಮಿಟ್ ಮಾಡ್ತಾನೆ. ಅದು HDFC ಬ್ಯಾಂಕಿಗೆ ಬರುತ್ತೆ. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿತ್ತು, ಪಾಸ್ ಆಗುತ್ತೆ, ದುಡ್ಡು ಅವನ ಅಕೌಂಟಿಗೆ ಹೋಗ್ಬಿಡುತ್ತೆ.
ಯಾವುದೇ ರೀತಿಯ ಕಂಪ್ಲೈನ್ಸಸ್ ಡಾಕ್ಯುಮೆಂಟ್ಗಳು ಅಥವಾ ಏನೇ ಪೇಪರ್ಸಲ್ಲಿ ಇಶ್ಯೂ ಇರಲಿಲ್ಲ ಅಂದರೆ ದುಡ್ಡು ಆರಾಮಾಗಿ ಹೋಗ್ಬಿಡುತ್ತೆ, ನಿಮಗೆ ಅವ್ರು ಕೇಳೋದೂ ಇಲ್ಲ. ಓಕೆ, ಸೊ ಇಲ್ಲೇನಾಗುತ್ತೆ, ಇವಾಗ ಕೆಲವೊಂದು ಸರಿ ಬ್ಯಾಂಕ್ಗಳು ಏನಾದರೂ ಎಲ್ ಸಿ ಕೊಡೋಕ್ಕೆ ಬೇಡ ಅಂತ ಹೇಳ್ತಾರ, ಅಥವಾ ಇಲ್ಲ ನಾವು ಎಲ್ ಸಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರ? ಒಬ್ವಿಯಸ್ಲಿ ಹೇಳ್ತಾರೆ. ಯಾಕೆಂದರೆ ಕೆಲವೊಂದು ಸರಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಸರಿ ಇಲ್ಲ, ಅಥವಾ ನಿಮ್ಮ ವರ್ಕಿಂಗ್ ಕ್ಯಾಪಿಟಲೇ ಇಲ್ಲ, ಹೊಸ ಕಂಪ್ನಿ, ಇನ್ನೂ ಏನು ನೀವು ಟ್ರಾನ್ಸಾಕ್ಷನ್ನೇ ಮಾಡಿಲ್ಲ, ಹೋಗ್ಬಿಟ್ಟು 1 ಕೋಟಿ ಎಲ್ ಸಿ ಕೊಡಿ ಅಂತಂದರೆ ಅವ್ರು ಕೊಡಲ್ಲ. ಅವಾಗ ಏನಾಗುತ್ತೆ, ಮಾರ್ಜಿನೂ ಇಲ್ಲ, ಕೊಲೆಟ್ರಲ್ಲೂ ಇಲ್ಲ, ಡಾಕ್ಯುಮೆಂಟೇಷನ್ಗಳು ಸರಿ ಇಲ್ಲ. ಸೊ ಅದರಲ್ಲೂ ಕೂಡ ಕಂಪ್ಲೈನ್ಸಸ್ಸು ಮತ್ತು ಸ್ಯಾಂಕ್ಷನ್ಸ್ಗಳು ಏನಾದರೂ ಇದ್ದರೆ, ನಿಮ್ಮ ಕಂಪ್ನಿ ಏನಾದರೂ ಬ್ಲ್ಯಾಕ್ ಲಿಸ್ಟೆಡಲ್ಲಿದ್ದರೆ, ಅಥವಾ ನಿಮ್ಮ ಬ್ಯಾಂಕ್ ಜೊತೆಗೆ ನಿಮ್ದು ಏನೂ ರಿಲೇಷನೇ ಇಲ್ಲ, ಹೊಸ ಅಕೌಂಟು ಹೊಸದಾಗಿ ನೀವು ಓಪನ್ ಮಾಡಿರೋದು, ಇದರಲ್ಲಿ ನೀವು 1 ಕೋಟಿ 2 ಕೋಟಿ ಎಲ್ ಸಿಗಳನ್ನ ಕೇಳಿಬಿಟ್ರೆ ಆ ಬ್ಯಾಂಕ್ಗಳು ನಿಮ್ಮನ್ನು ನಂಬಲ್ಲ. ಸೊ ಹಾಗಿದ್ದಾಗಲೂ ಕೂಡ ನೀವು ಕೊಲೆಟ್ರಲ್ಲೇ ಕೊಡಬೇಕಾಗತ್ತೆ. ತುಂಬ ದೊಡ್ಡ ಬ್ಯಾಂಕ್ಗಳು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ, ಒಳಗಡೆ ಯಾರೋ ಪರಿಚಯಗಳಿದ್ದರೆ ಮಾತ್ರ ಏನೋ ಸ್ವಲ್ಪ ಆಗ್ಬೋದೇನೋ, ಇಲ್ಲದೆ ಹೋದರೆ 99% ಆಗಲ್ಲ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಇದರಲ್ಲಿ ಏನು, ಅವ್ರು ಏನಾದರೂ ಬೇಡ ಅಂದರೆ ನೀವೇನು ಮಾಡೋಕ್ಕಾಗತ್ತೆ, ಒಂದು ಬೇರೆ ಪೇಮೆಂಟ್ ಟರ್ಮ್ಸ್ ಯಾವುದಾಗುತ್ತೆ ಅದನ್ನು ನೋಡ್ಕೊಳ್ಳಿ, ಇಲ್ಲದೆ ಹೋದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅವರಿಗೆ ಒಂದು ಕೊಲೆಟ್ರಲ್ ಏನಾದರೂ ಆಫರ್ ಮಾಡಿ, ಮನೆನೋ ಮಠನೋ ಏನೋ ಒಂದು ಪ್ರಾಪರ್ಟಿನೋ ಏನೋ ಒಂದು ಮಾರ್ಗೇಜ್ ಗಿಡಿ, ಅದೇನಾದರೂ ವರ್ಕೌಟ್ ಆಗೋ ಚಾನ್ಸಸ್ ಇದೆ. ಅದರಲ್ಲೂ ಕೂಡ ಒಂದು ವೇಳೆ ಆಗಲಿಲ್ಲ, ಅವಾಗ ನೀವೇನು ಮಾಡ್ಬೋದು, ಬೇರೆ ಬ್ಯಾಂಕ್ಗಳಿಗೆ ಅಥವಾ ಬೇರೆ NBFCs ಏನು ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸ್ ಇರುತ್ತೆ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಇದರಲ್ಲಿ ಮಿನಿಮಮ್ 100% ಮಾರ್ಜಿನ್ಸ್ಗಳು ಅಥವಾ ಬೇಸಿಕ್ ಎಲ್ ಸಿಗಾದರೂ ಬೇಕಾಗುತ್ತೆ, ಇಲ್ಲ ಅಂದರೆ ಕಷ್ಟ. ಸೊ ಇವಾಗ ಒಂದು ಸರಿ ಎಲ್ ಸಿ ಇಶ್ಯೂ ಆದಮೇಲೆ ನಾನು ಸ್ಟಾಪ್ ಮಾಡಿಸ್ಬೋದಾ? ಇಲ್ಲ, ಸಾಧ್ಯನೇ ಇಲ್ಲ ಸ್ಟಾಪ್ ಮಾಡ್ಸೋಕ್ಕೆ. ಯಾಕೆಂದರೆ ರೂಲ್ಸ್ ಆ ಥರ ಇದೆ. UCP 600 ಈ ರೂಲ್ಸ್ ಬಗ್ಗೆ ಓದ್ಕೊಳ್ಳಿ, ಆವಾಗ ಬ್ಯಾಂಕ್ ರೂಲ್ಸ್ಗಳೆಲ್ಲ ಓಪನ್ ಆಗುತ್ತೆ. ಅದನ್ನು ಚೆಕ್ ಮಾಡಿಕೊಂಡ್ರೆ ಎಲ್ಲೂ ಕೂಡ ಎಲ್ ಸಿ ಇಶ್ಯೂ ಆಗಿರೋ ಎಲ್ ಸಿಗಳನ್ನ ಯಾವುದೇ ಬ್ಯಾಂಕ್ ಹೋಲ್ಡ್ ಮಾಡೋಕ್ಕೆ ಬರಲ್ಲ. ಡಾಕ್ಯುಮೆಂಟ್ಸ್ ಬಂದಿದೆ, ಕರೆಕ್ಟ್ ಆಗಿದೆ, ದುಡ್ಡು ಅವ್ರಿಗೆ ಕೊಡಿ, ಮುಗಿದೋಯ್ತು. ಇಲ್ಲಿ ನಿಮಗೆ ಕ್ವಾಲಿಟಿ ಸರ್ ಅವರು ಕಳಿಸಿರೋ ಕಂಟೈನರ್ ಸರಿ ಇಲ್ಲ, ಡಿಲೇ ಆಯಿತು, ಅವೆಲ್ಲ ನೀವು ಅಗ್ರಿಮೆಂಟಲ್ಲಿ ಬರ್ಸಿದ್ದು ಅಥವಾ ಎಲ್ ಸಿಯಲ್ಲಿ ಏನಾದರೂ ಬರ್ಸಿದ್ರೆ ಅದೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಎಲ್ ಸಿಯಲ್ಲಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಅಂದರೆ ಯಾವುದೇ ಥರದ ಪೇಮೆಂಟ್ಸ್ಗಳು ಅಥವಾ ಡೀಟೇಲ್ಸ್ಗಳು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಎಲ್ ಸಿ ಇವಾಗ ಇಂಡಿಪೆಂಡೆಂಟ್ ಆಗಿ ಒಂದು ಸೇಲ್ಸ್ ಕಾಂಟ್ರಾಕ್ಟ್. ಓಕೆ, ಇದು ನಿಮ್ಮ ಸೇಲ್ಸ್ ಕಾಂಟ್ರಾಕ್ಟ್ಗೆ ಏನೂ ಸಂಬಂಧ ಇರಲ್ಲ, ಅಥವಾ ನಿಮ್ಮ ಸೇಲ್ ಕಾಂಟ್ರಾಕ್ಟಲ್ಲಿ ಏನಾದರೂ ಬರ್ಕೊಳ್ಳಿ, ಇದನ್ನು ಎಲ್ ಸಿ ಮಾತ್ರ ತುಂಬ ಇಂಡಿಪೆಂಡೆಂಟ್ ಆಗಿಯೇ ಕೆಲಸ ಮಾಡುತ್ತೆ. ಅದರಲ್ಲಿ ಏನು ಬರ್ತಿದೆ ಅದೇ ರೂಲ್ಸ್ಗಳನ್ನ ಅದು ಫಾಲೋ ಮಾಡೋದು. ಸೊ ಬೇರೆ ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ಗಳು ಅದಕ್ಕೆ ಅಪ್ಲಿಕೇಬಲ್ ಇರಲ್ಲ. ಸೊ ಇವಾಗ ಬ್ಯಾಂಕ್ಗಳು ಸರ್ ಇವಾಗ ನನಗೆ ಎಲ್ ಸಿ ಕೊಟ್ಟಿದ್ದಾರೆ, ಬಾಯರ್ ಅಲ್ಲಿದ್ದಾರೆ, ನಾನು ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ, ಆದರೆ ಎಲ್ ಸಿ ಏನಾದರೂ ಹೋಗಿಬಿಟ್ರೆ ಆ ಥರ ಹೋಗೋಕ್ಕಾಗಲ್ಲ. ಬ್ಯಾಂಕ್ಗಳು ಪೇಮೆಂಟ್ಗಳನ್ನ ಕೊಡಲೇಬೇಕು, ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ಎಲ್ ಸಿ ಕಾಪಿ ನೀವು ಸೈನ್ ಮಾಡೋ ಮುಂಚೆ ಅಥವಾ ಅದನ್ನು ಅಪ್ರೂವ್ ಕೊಡೋ ಮುಂಚೆ ಒಂದ್ಸರಿ ಯೋಚನೆ ಮಾಡ್ಕೊಳ್ಳಿ, ನೀವು ಎಲ್ ಸಿ ಕರೆಕ್ಟಾಗಿ ಇದೆಯಾ ಇಲ್ವಾ, ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಅಥವಾ ಸೆಟ್ ಆಫ್ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೇಳಿದಾರಾ ನಾವು ಒಪ್ಕೊಳ್ದೇ ಇರೋದು, ಅದನ್ನು ಒಂದ್ಸರಿ ನೋಡಿಕೊಂಡು ನೀವು ಕರೆಕ್ಟಾಗಿ ಒಪ್ಕೊಂಡ್ರೆ ನಿಮ್ಮ ಪೇಮೆಂಟ್ ಎಲ್ಲೂ ಹೋಗಲ್ಲ, ಯಾವುದೇ ಥರದ ತಲೆನೋವುಗಳಿಲ್ಲ. ಇದನ್ನು ಇಂಪೋರ್ಟರ್ ಈಗ ಈ ಅಗ್ರಿಮೆಂಟು ಅಥವಾ ಈ ಏನೋ ಸ್ವಲ್ಪ ಕ್ವಾಲಿಟಿಯಲ್ಲೋ ಆಮೇಲೆ ಏನೋ ಸ್ವಲ್ಪ ಡಿಲೇ ಆಗಿರ್ಬೋದು, ಅಥವಾ ಏನೋ ಇಶ್ಯೂ ಬಂದಿರ್ಬೋದು, ಅಥವಾ ಫೋಟೋ ಕಳಿಸಿದಾಗ ಏನೋ ಸ್ವಲ್ಪ ಸುಮಾರಾಗಿ ಪ್ರಾಡಕ್ಟ್ ಅನಿಸಿರ್ಬೋದು, ಏನೇ ಇರ್ಬೋದು. ಆದರೆ ಅದನ್ನು ಇಂಪೋರ್ಟರ್ ಹೋಗಿಬಿಟ್ಟು ಪೇಮೆಂಟ್ ಸ್ಟಾಪ್ ಮಾಡಿ ಅಂದರೆ ಬ್ಯಾಂಕ್ಗಳು ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬ್ಯಾಂಕ್ಗಳು ಆ ದುಡ್ಡುಗಳನ್ನ ಎಕ್ಸ್ಪೋರ್ಟರ್ಗೆ ಕೊಡಲೇಬೇಕು. ಓಕೆನಾ? ಸೊ ನಿಮ್ಮನ್ನು ಇದರಿಂದ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ? ಯಾಕೆಂದರೆ ನೀವು ಇಂಪೋರ್ಟರ್ ಇರ್ಬೋದು ಅಥವಾ ಎಕ್ಸ್ಪೋರ್ಟರ್ ಇರ್ಬೋದು, ಎಂಡ್ ಆಫ್ ದ ಡೇ ಏನು ಸ್ಟ್ರಿಕ್ಟ್ ಎಲ್ ಸಿ ಕಂಡೀಷನ್ಸ್ ಹಾಕಿ. ಯಾವ ಕಂಡೀಷನ್ಸ್ ನಿಮ್ಗೆ ಆ್ಯಸ್ ಎ ಎಕ್ಸ್ಪೋರ್ಟರ್ ಇದ್ದರೆ ಯಾವ ಕಂಡೀಷನ್ಸ್ ನಿಮ್ಗೆ ಅಪ್ಲಿಕೇಬಲ್ ಇಲ್ವೋ ಅಥವಾ ನಿಮ್ಮ ಫೇವರಲ್ಲಿ ಇಲ್ವೋ ಅದನ್ನು ಒಪ್ಕೋಬೇಡಿ. ಅದೇ ಒಂದು ವೇಳೆ ಇವಾಗ ಎಲ್ ಸಿಯಲ್ಲಿ ಇವಾಗ ನೀವೇನಾದರೂ ಇಂಪೋರ್ಟರ್ ಇದ್ದರೆ, ನೀವೇನೋ ಬೇರೆ ದೇಶದಿಂದ ಮೆಟೀರಿಯಲ್ ತರಿಸ್ಕೊಳ್ತಾ ಇದ್ದರೆ, ಅದು ಆಫ್ರಿಕಾದಿಂದ ಅಲ್ಲಿಂದ ಇಲ್ಲಿಂದ, ಸೊ ಅವಾಗ ನೀವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಇದನ್ನೆಲ್ಲ ಇನ್ವಾಲ್ವ್ ಮಾಡಿ. ಇಲ್ಲದೆ ಹೋದರೆ ಸಿಕ್ಕಾಕೊಳ್ತೀರಾ. ಸೊ ಸಿಕ್ಕಾಕೊಂಡ್ಮೇಲೆ ಏನಾಗುತ್ತೆ, ಆ ಡಾಕ್ಯುಮೆಂಟ್ಸ್ಗಳು ಏನು ಕೇಳಿದ್ರು ಅದನ್ನು ಬ್ಯಾಂಕಿಗೆ ಬಂದಿದೆ, ಆ ಬ್ಯಾಂಕ್ದವ್ರು ನೋಡಿಕೊಂಡು ಸೈನ್ ಮಾಡಿ ಅದನ್ನು ಕೊಟ್ಬಿಡ್ತಾರೆ. ಬರೀ ಕೆಲವೊಂದು ಸಾರಿ ಬರೀ ಎಲ್ ಸಿ ಡಾಕ್ಯುಮೆಂಟೇ ಮೆನ್ಷನ್ ಇರುತ್ತೆ. ಎಲ್ ಸಿ ಅಂದರೆ ಬರೀ ಇನ್ವಾಯ್ಸು, ಪ್ಯಾಕೇಜಿಂಗ್ ಲಿಸ್ಟು, ಅದು ಇದು ಅಷ್ಟೇ, ಇನ್ಸ್ಪೆಕ್ಷನ್ ಮೆನ್ಷನ್ನೇ ಇರಲ್ಲ. ಸೊ ಹಾಗಿದಾಗ ಇನ್ಸ್ಪೆಕ್ಷನ್ ಇಲ್ಲ, ಸೊ ಹಾಗಾಗಿ ಅದು ದುಡ್ಡು ಹೋಗಿರುತ್ತೆ, ಮುಗಿದೋಯ್ತು ಅಲ್ಲಿಗೆ. ಆ ಮೆಟೀರಿಯಲ್ ಬರೀ ಕಲ್ಲಾಗಿ ಕಳಿಸಿದ್ರು ಕೂಡ ನೀವು ಸಿಕ್ಕಾಕೊಳ್ತೀರ, ಇದು ತೊಂದರೆ ಆಗುತ್ತೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಎಲ್ ಸಿಯಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಥರದ ಇದರಲ್ಲಿ ಏನಾದರೂ ನಿಮಗೆ ಶಿಪ್ಪಿಂಗು ಪ್ಯಾಕೇಜಿಂಗ್ ಕ್ಲಾಸ್ಗಳು ಏನಾದರೂ ಹಾಕೋದಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಇದರಲ್ಲಿ ನೆಕ್ಸ್ಟ್ ಬರೋದೇನೆಂದರೆ ಸ್ಟ್ಯಾಂಡರ್ಡ್ ಚಾರ್ಜಸ್ ಏನಿದೆ, ಬರೀ HDFC ಅಂತಲ್ಲ, ಬೇರೆ ಬ್ಯಾಂಕ್ಗಳದ್ದೆಲ್ಲ ನೀವು ನೋಡಿದ್ರೆ ಇದೆಲ್ಲ ಆ್ಯಾವ್ರೇಜ್ ಚಾರ್ಜಸ್ಗಳು ಇನ್ಕ್ಲೂಡ್ ಆಗುತ್ತೆ. ನಿಮಗದು ಒಪ್ಪಿಗೆ ಇದ್ದರೆ ಆ ಚಾರ್ಜಸ್ಗಳನ್ನ ಪೇ ಮಾಡಿಕೊಂಡು ಎಲ್ ಸಿ ಇಶ್ಯೂ ಮಾಡಿ, ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಡಿಸ್ಕಬೆನ್ಸಿ ಚಾರ್ಜಸ್ ಏನಿದೆ ಇದೆಲ್ಲ ಮತ್ತೆ ಮುಂದೆ ಅಪ್ಲಿಕೇಬಲ್ ಆಗುತ್ತೆ. ಬರೀ ಇಷ್ಟು ಕೊಟ್ಕೊಂಡು ಮುಗೀತಲ್ಲ, ನಾಳೆ ಏನಾದರೂ ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದರೆ ಅದಕ್ಕೆ ದುಡ್ಡು, ಅದರಲ್ಲಿ ಏನಾದರೂ ಆ್ಯಡ್ ಮಾಡೋದಿತ್ತು ಅದಕ್ಕೆ ದುಡ್ಡು,
ಅದರಲ್ಲಿ ಏನಾದರೂ ಕನ್ಫರ್ಮ್ ಮಾಡೋದಿತ್ತು ಅದು ದುಡ್ಡು, ಎಲ್ಲದಕ್ಕೂ ದುಡ್ಡು. ಓಕೆ, ಕೊರಿಯರ್ ಚಾರ್ಜಸ್ ಇದೆ, ಅದ್ರ ದುಡ್ಡು ಇರುತ್ತೆ. ಸೊ ಇವೆಲ್ಲವೂ ಹೆಂಗೆ ಅಂತಂದರೆ, ಈಗ ಈ ಬ್ಯಾಂಕ್ಗಳು ಕೂಡ ಏನು ನಮ್ಮ ಮಾಮನ ಮಕ್ಕಳೇನಲ್ಲ, ಫ್ರೀಯಾಗಿ ನೀನು ಕೆಲಸ ಮಾಡಿಕೊಡೋಕ್ಕೆ ಈ ಥರ ಆ ಥರ ಅಂತ. ಇವಾಗ ಏನಿದ್ರು ಕೂಡ ಬ್ಯಾಂಕ್ಗಳು ಕೂಡ ನಮ್ಮ ಬಿಸ್ನೆಸ್ಸಿಂದನೇ ಗಳಿಸ್ಕೋಬೇಕು. ಅವ್ರು ದುಡ್ಡು ಬರೋದೇ ನಮ್ಮ ಬಿಸ್ನೆಸ್ಸಿಂದ. ಸೊ ಹಾಗಾಗಿ ಏನಂತಂದರೆ ಒಂಥರ ಸೊಳ್ಳೆ ಥರ ನಮ್ಮ ರಕ್ತದಿಂದನೇ ಬದುಕಬೇಕು ಅವರು. ಸೊ ಹೀಗಿದ್ದಾಗ ಏನಾಗುತ್ತೆ, ಈ ಬ್ಯಾಂಕ್ಗಳಿಗೆ ನಾವು ಎಷ್ಟೇ ದುಡಿಲಿ ಏನೇ ಮಾಡಲಿ ದುಡ್ಡುಗಳು ಹೋಗಬೇಕು. ನಮಗೆ ಲಾಸ್ ಆಗುತ್ತೋ ಪ್ರಾಫಿಟಲ್ಲಾಗುತ್ತೋ ಬೇರೆ ಏನೋ ಆಗುತ್ತೋ ಅದು ಸಂಬಂಧನೇ ಇಲ್ಲ. ಅವ್ರಿಗೆ ಬಂದಿರೋ ದುಡ್ಡುಗಳು ಅವ್ರು ಅದ್ರಲ್ಲಿ ಕತ್ತರಿಸ್ಕೊಂಡೇ ನಿಮ್ಗೆ ದುಡ್ಡು ಕೊಡ್ತಾರೆ. ಯಾಕಂದ್ರೆ ದುಡ್ಡೇ ಬರೋದು ಅವ್ರ ಅಕೌಂಟಿಗೆ, ಅವ್ರದ್ದೇ ಬ್ಯಾಂಕು. ಅವ್ರು ಏನಿದೆ ಆ ಚಾರ್ಜಸ್ಗಳನ್ನ ಕಟ್ ಮಾಡ್ಕೊಂಡು ಕೊಡ್ತಾರೆ. ಸೊ ಅದಕ್ಕೆ ನೀವು ಏನು ಚಾರ್ಜಸ್ ಪೇ ಮಾಡಬೇಕಂತ ಒಪ್ಕೊಳ್ತಾ ಇದ್ದೀರೋ, ಅಥವಾ ಈ ನಿಮ್ಮ ಬ್ಯಾಂಕ್ ಚೆನ್ನಾಗಿದೆಯೋ ಕೆಟ್ಟದಾಗಿದೆಯೋ, HDFC ಬ್ಯಾಂಕ್ ದೇವರು, ICICI ಬ್ಯಾಂಕ್ ಸರಿ ಇಲ್ಲ, ಆ ಬ್ಯಾಂಕ್ ಸರಿ ಇಲ್ಲ, ಅದೆಲ್ಲ ಹೇಳ್ತಾ ಇಲ್ಲ. ಯಾವುದೇ ಬ್ಯಾಂಕ್ ಆದರೂ ಕೂಡ ಈ ಥರದ ಕೆಲಸ ಮಾಡಲೇಬೇಕು. ನಿಮ್ಮ ಬಿಸ್ನೆಸ್ಸಿಂದನೇ ಅವ್ರು ಬೆಳಿಬೇಕು. ಸೊ ಅದಕ್ಕೆ ಏನು ಚಾರ್ಜಸ್ ಇದೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದನ್ನೆಲ್ಲ ನೀವು ಬೇರ್ ಮಾಡೋಕ್ಕಾಗುತ್ತಾ ಅಂದರೆ ಮಾತ್ರ LCL ಕೈ ಹಾಕಿ. ಸೆಕ್ಯೂರಿಟಿ ಇದೆ ಹಾಗಂತ ಹೇಳಿಬಿಟ್ಟು ನಿಮಗೆ ಫ್ರೀಯಾಗಿ ಸೆಕ್ಯೂರಿಟಿ ಸಿಗ್ತಾ ಇಲ್ಲ, ದುಡ್ಡು ಕೊಡಲೇಬೇಕು ಅದಕ್ಕೆ. ಸೊ ದುಡ್ಡು ಕೊಟ್ಟಾಗ ಇಷ್ಟೆಲ್ಲ ಖರ್ಚುಗಳು ಬರುತ್ತೆ. ಅದರಲ್ಲೂ ಇದು ಏನಿದೆಯಲ್ಲ ಫಾರೆಕ್ಸ್ ಮಾರ್ಜಿನ್, ಇವಾಗ ಡಾಲರ್ ರೇಟ್ ಏನಿದೆ 85.41, ICICI ಬ್ಯಾಂಕ್ದವನು ಎಷ್ಟು ಕೊಡ್ತಾ ಇದ್ದಾನೆ 83.68. ಅಂದರೆ ಇವತ್ತು ನನ್ನ ಹತ್ರ ಇರೋ ದುಡ್ಡು ಫಾರೆಕ್ಸಲ್ಲಿರೋದನ್ನು ನಾನೇನಾದರೂ ಈ ಬ್ಯಾಂಕಿಗೆ ಕೊಟ್ಟರೆ ಅವ್ನು ನನಗೆ ಕೊಡೋದು 83.63. ಅಲ್ಲಿಗೆ ನಾನು ಸಿಕ್ಕಾಕೊಳ್ತೇನೆ. ಎಷ್ಟು ದುಡ್ಡು ಕಳ್ಕೊಂಡೆ ನಾನು? ಪರ್ ಡಾಲರ್ ಈ ಪ್ರೈಸ್ ಫ್ಲಕ್ಚುಯೇಷನ್ ಬರುತ್ತೆ. 85.41 ಮೈನಸ್ 83.63. ಅಂದರೆ ನಾನು ನನಗಾಗಿ ದುಡ್ದನ್ನ ಇವ್ರಿಗಾಗಿ ದುಡ್ದನ್ನ ನನಗೆ ಅರ್ಥ ಆಗಲಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ನೀವು ನೆಗೋಷಿಯೇಟ್ ಮಾಡಬೇಕು. ಇವ್ರು ಏನು ಹೇಳ್ತಾರೆ ಅದನ್ನು ಮುಖದ ಮೇಲೆ ಸರ್ 83.63 ಒಪ್ಕೊಳ್ಳಲ್ಲ ಸರ್, ಬೇರೆ ಏನು ಒಳ್ಳೆ ರೇಟ್ ಕೊಡ್ತಿದ್ರೆ ಹೇಳಿ ಮಾತಾಡೋಣ. ಅದನ್ನು ಮುಂಚೆನೇ ಮಾಡಬೇಕು ನೀವು, LC ತೊಗೊಳ್ಳೋ ಮುಂಚೆನೇ. ಇಲ್ಲ ಅಂದರೆ ಏನಾಗುತ್ತೆ, ಈಗ LC ಅಗ್ರಿ ಮಾಡಿ ನೀವು ಒಪ್ಕೊಂಡ್ಮೇಲೆ ದುಡ್ಡು ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ದುಡ್ಡು ನಿಮ್ಮ ಅಕೌಂಟಿಗೆ ಬಂದಮೇಲೆ ಅವ್ನು ಏನು ಹೇಳ್ತಾನೆ ಆ ಮಾರ್ಕಪ್ಪಿಗೆ ನೀವು ಅಗ್ರಿ ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮ ಅಕೌಂಟಿಗೆ ಹೇಗೆ ನಡೆಯುತ್ತೆ, ಆ ಕಷ್ಟ ಬರುತ್ತೆ. ಇಲ್ಲಾಂದರೆ ನೀವು ದುಡ್ಡು ಕಳಿಸ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನೀವು ಇಂಪೋರ್ಟರು, ನೀವು LC ಕೊಡಬೇಕು. LC ಕೊಡುವಾಗಲೂ ಕೂಡ ಅವ್ರ ಕನ್ವರ್ಷನ್ ಸೇಲಿಂಗ್ ಚಾರ್ಜಸ್ ಏನಿದೆ ನೀವು ಬೈ ಮಾಡಬೇಕಲ್ಲ. ಇವಾಗ ಇಲ್ಲಿ 87.14 ಬೈಯಿಂಗ್ ಪ್ರೈಸ್ ಇದೆ. ಸೊ ಅವಾಗಲೂ ಕೂಡ ನೀವು ನೆಗೋಷಿಯೇಟ್ ಮಾಡಬೇಕು. ಯಾಕೆ, ಈ ಡಾಲರ್ ಪ್ರೈಸಿಗೆ ಎಷ್ಟು ಹತ್ತಿರ ಆಗುತ್ತೆ, ಸೇಲ್ ಆಗಿರ್ಬೋದು ಅಥವಾ ಬೈ ಆಗಿರ್ಬೋದು, ಎಷ್ಟು ಇದಕ್ಕೆ ಹತ್ತಿರ ತರ್ತಿರೋ ಅಷ್ಟು ನಿಮಗೆ ಬೆನಿಫಿಟ್ ಇದೆ. ಆ ಬ್ಯಾಂಕ್ಗಳು ಹೇಗೋ ಗಳಿಸ್ಕೊಳ್ತಾರೆ, ಬಟ್ ನಮಗಿರೋದು ಏನು, ಇವತ್ತಿನ ಟೈಮಲ್ಲಿ ಏನು ರೇಟ್ ಇದೆ ಅದರ ಅನುಕೂಲವಾಗಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯಾ ಇಲ್ವಾ, ಅಟ್ಲೀಸ್ಟ್ ಮಿನಿಮಮ್ ಅದನ್ನು ಮೀಟ್ ಮಾಡಿ ಅಂತ ಹೇಳೋದು. ಇಲ್ಲ ಅಂದರೆ ಇಲ್ಲಿ ಪ್ರತಿ ಡಾಲರ್ಗೆ 87 ರೂಪೀಸು, ಅದನ್ನು ನನಗೇನಾದ್ರು ದುಡ್ಡು ನನಗೆ ಬರೋ LCಗಳಿತ್ತು ಅದರಲ್ಲಿ 83 ರೂಪೀಸ್ ಸಿಗುತ್ತೆ. ಇಲ್ಲಿ ನಾನು ಯಾರಿಗೂ LC ಕೊಡಬೇಕು, ಅದನ್ನು 87 ರೂಪೀಸಿಗೆ ಕೊಡ್ತೇನೆ. ನಡುವಿರೋ ಡಿಫ್ರೆನ್ಸ್ ಅದು ಬ್ಯಾಂಕ್ ತೊಗೊಂಡೋಗುತ್ತೆ, ಆಬ್ವಿಯಸ್ಲಿ ಬ್ಯಾಂಕ್ಗಳು ತೊಗೊಂಡೋಗುತ್ತೆ. ಅವಾಗ ನಮಗೇನಾಗುತ್ತೆ, ಸ್ಟ್ರೇಟ್ ಅವೇ ನೆಟ್ ಲಾಸ್ ಇರುತ್ತೆ. ಇದು ದೊಡ್ಡ ತಲೆನೋವು. ಸೊ ಅದಕ್ಕೆ ನೀವು ನಿಮ್ಮ ಫಾರೆಕ್ಸ್ ಮಾರ್ಜಿನ್ ಏನಿದೆ ಅದನ್ನು ಮೊದಲು ನೆಗೋಷಿಯೇಟ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ, ಅದಾದಮೇಲೆ ಕೆಲಸ ಮಾಡಿ. ಇಲ್ಲದೆ ಹೋದರೆ ದುಡ್ಡು ಹಾಳಾಗುತ್ತೆ. ಓಕೆ, ಎಲ್ಲ ನೀವು ಕರೆಕ್ಟಾಗಿ ಮಾಡಿರ್ಬೋದು, ಇಲ್ದನ್ನೇನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಮುಗಿದ ಕತೆ. ಯಾಕಂದರೆ 3 ರೂಪಾಯಿ 4 ರೂಪಾಯಿ ಒಂದೊಂದು ಡಾಲರ್ಗೆ ಹೊಡ್ಕೊಂಡ್ಬಿಟ್ರೆ ಶಿವ. ಓಕೆ, ಸೊ ರಿಇಂಬರ್ಸ್ಮೆಂಟ್ ಬ್ಯಾಂಕ್ ಫೀಸ್ ಏನಿದೆ, ದುಡ್ಡುಗಳನ್ನ ವಾಪಸ್ ಕೊಡೋದಿರ್ಬೋದು, ಅದರದ್ದು ಏನು ಫೀಸ್ಗಳಿದೆ ಅದನ್ನು ನೋಡ್ಕೊಳ್ಳಿ. ಡಿಲೇ ಪೇಮೆಂಟ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರೆ ನೋಡ್ಕೊಳ್ಳಿ. ನಮ್ಮ ದುಡ್ಡು ಮೇಲೆ ಇರುತ್ತೆ. ಅಂದರೆ ಡಿಲೇ ಪೇಮೆಂಟ್ ಅಂದರೆ ನೀವೇನಾದರೂ LCಗಳನ್ನ ತೊಗೊಂಡ ಮೇಲೆ ನೀವೇನಾದರೂ ಅವ್ರಿಗೆ ದುಡ್ಡು ಕೊಡೋದ್ರಲ್ಲಿ ಡಿಲೇ ಮಾಡಿದರೆ ಎಷ್ಟು ಚಾರ್ಜ್ ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಅವ್ರು ಹೇಳ್ತಾ ಇರೋದು. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಸಿನಾರಿಯೋಸ್ ಏನಿದೆ, ಫುಲ್ಲು LC ಕಾಸ್ಟು, ಬೇಸಿಕ್ಕು, ಫುಲ್ಲು, ಆಮೇಲೆ ಇದರಲ್ಲಿ ಬೇರೆ ಅವಾಯ್ಡ್ ಮಾಡೋ ಅಂಥದ್ದು ಏನಾದರೂ ಇದೆಯಾ. ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕಂದ್ರೆ LC ಚಾರ್ಜ್ ಶೀಟ್, ಇಲ್ಲಿ ಈ ಥರ ಬ್ಯಾಂಕ್ಗಳಲ್ಲಿ ಇದನ್ನಷ್ಟೇ ಡಿಸ್ಕ್ಲೋಸ್ ಮಾಡ್ತಾರೆ ಸ್ಟಾರ್ಟಿಂಗು. ಇಲ್ಲಿ ಹೋದರೆ ನೀವು ಫುಲ್ ಡೀಟೇಲ್ ಚಾರ್ಜಸ್ ಇರುತ್ತೆ. ಈ ಫುಲ್ ಡೀಟೇಲ್ ಚಾರ್ಜಸ್ ಏನಿದೆ ಅದನ್ನು ಡೌನ್ಲೋಡ್ ಆದರೂ ಮಾಡ್ಕೊಳ್ಳಿ ಅಥವಾ ಪ್ರಿಂಟೌಟ್ ಆದರೂ ತೊಗೊಳ್ಳಿ. ಆ ಬ್ಯಾಂಕಿಂದ ಕನ್ಫರ್ಮೇಷನ್ ತೊಗೊಂಡು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವತ್ತಿಂದ ಎಫೆಕ್ಟಿವ್ ಇದೆ ಅದನ್ನು ನೋಡ್ಕೊಳ್ಳಿ. ಇದಾದಮೇಲೆ ಏನಾದರೂ ರೇಟ್ ಚೇಂಜ್ ಆಗಿದೆಯಾ ಅದನ್ನು ಕನ್ಫರ್ಮೇಷನ್ ತೊಗೊಳ್ಳಿ. ಅವಾಗ ಮಾತ್ರ ನಿಮ್ಗೆ ಅಪ್ಲಿಕೇಬಲ್ ಆಗೋದು. ಏನು ಚಾರ್ಜಸ್ ಇದೆ, ಏನು ಯಾವ ಥರ ಏನು ಕತೆ ಅದನ್ನೆಲ್ಲ ನೋಡ್ಕೋಬೇಕು. ಇವಾಗ ಕೆಲವೊಂದು ಕಡೆ ನಿಲ್ ಕಾಣಿಸ್ತಾ ಇದೆ, ಕೆಲವೊಂದು ಕಡೆ ಕಮಿಷನ್ ಅಂತ ಬರೆದಿದ್ದಾರೆ, ಕೆಲವೊಂದು ಕಡೆ ಖರ್ಚುಗಳು ಬರೆದಿದ್ದಾರೆ. ನೀವು ಯಾವ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀರೋ ಅಥವಾ ಯಾವ ಬ್ಯಾಲೆನ್ಸಿನ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀರೋ ಅದ್ರ ಮೇಲೆ ಇವೆಲ್ಲ ಬೆನಿಫಿಟ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಒಂದೇ ಸೆಕ್ಷನಲ್ಲಿ ಕೆಲವೊಂದು ಕಡೆ ಚಾರ್ಜಸ್ಸು ಇರುತ್ತೆ, ಕಮಿಷನ್ನು ಇರುತ್ತೆ, ಶಿಫ್ಟ್ ಆ್ಯಂಡ್ ಕೊರಿಯರ್ ಚಾರ್ಜಸ್ಸು ಇರುತ್ತೆ. ಅದಕ್ಕೆ ನೀವು ಯಾವ್ದು ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ. ಇಲ್ಲಿ ನೋಡಿ, ಕ್ಯಾನ್ಸಲೇಷನ್ ಆಫ್ LC, ಬರೀ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಹೋದ್ರೂ ದುಡ್ಡಿದೆ.
ಏನು ಫ್ರೀಯಾಗಿ ಯಾವುದೂ ಮಾಡಲ್ಲ ಅವರು. ನೀವು ಓಕೆ ಇದಕ್ಕೆ ನೀವು ಅಪ್ರೂವಲ್ ಕೊಡಲ್ವ, ಸ್ವಲ್ಪ ದಿನ ನೋಡ್ತಾರೆ, ಎರಡನೇ ದಿನ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ ಆಗುತ್ತೆ. ಸರಿ, ದುಡ್ಡು ಯಾಕೆ ಕಟ್ ಆಯಿತು ಅಂತ ಹೇಳಿದರೆ, ಇಲ್ಲ ಸರ್ ನಿಮ್ಮ ಹೆಸರು ಮೇಲೆ ಒಂದು LC ಓಪನ್ ಆಗಿತ್ತು, ಅದನ್ನು ಎಕ್ಸ್ಪೈರ್ ಆಗಿದ್ದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ, ಅದರ ದುಡ್ಡು ಕಟ್ ಮಾಡ್ಕೊಂಡಿದ್ವಿ, ಮುಗಿದೋಯ್ತು. ದುಡ್ಡು ಇರೋದೇ ಅವ್ರ ಹತ್ರ ಅಂದಾಗ ಕಟ್ ಯಾವಾಗಾದರೂ ಮಾಡ್ಕೋಬೋದು. ಓಕೆನಾ? ಸೊ ಹೀಗೆ ನೀವು ಪ್ರತಿಯೊಂದು ರೂಲ್ಸು ರೆಗ್ಯುಲೇಷನು ಯಾವುದೇ ಬ್ಯಾಂಕ್ ಇರ್ಬೋದು, ನಾನು ಹೇಳ್ತಾ ಇರೋದು ಈ ಬ್ಯಾಂಕು ಆ ಬ್ಯಾಂಕು ಅಥವಾ HDFC ಹೀಗೆ ಬೇರೆಯವರಂತಲ್ಲ, ಯಾವುದೇ ಬ್ಯಾಂಕಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಈ ಬ್ಯಾಂಕ್ಗಳು ಏನಿದೆ ಅವರ ಫುಲ್ ಚಾರ್ಟ್ನ ತೊಗೊಳ್ಳಿ. ಸರ್ ಏನಿಲ್ಲ ಸರ್, LCದು ಏನೂ ಚಾರ್ಜ್ ಇಲ್ಲ ಸರ್, ಬರೀ 1000 ರೂಪಾಯಿ ಸರ್, ಮುಗಿದೋಯ್ತು, ನಂಬಕ್ಕೆ ಹೋಗ್ಬೇಡಿ. ಆ 1000 ರೂಪಾಯಿ ಅಂದವ್ರಂತೂ ಫಸ್ಟ್ ಸ್ಕ್ರೂಟ್ನಿ ಮಾಡ್ಕೊಳ್ಳಿ, ಯಾಕಂದರೆ ಅವ್ರು ಮುಂದೆ ಹಿಡನ್ ಚಾರ್ಜಸ್ ಹಾಕ್ತಾರೆ. ಸೊ ಅದಕ್ಕೆ ಏನೇ ರಿಲೇಷನ್ ಇರಲಿ, ಈ 4 ಕಿಮ್ಮತ್ತು ನಿಮಗೆ ಬ್ಯಾಂಕ್ಗಳಲ್ಲಿ 0, ಶೂನ್ಯ. ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ಬ್ಯಾಂಕಲ್ಲಿ ಹೋದರೆ ನೀವು ಏನು ಹೇಳ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ರೆಕಾರ್ಡ್ ಅಂದರೆ ಪೇಪರಲ್ಲಿ ಹೋಗ್ಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಬೇಡಿ, ಅದರದ್ದೇನು ವ್ಯಾಲ್ಯೂ ಇಲ್ಲ. ಆದರೆ ಏನೇ ಮಾತಾಡ್ತಾಯಿದ್ರು ಆನ್ ಪೇಪರ್ ಇರಬೇಕು, ಆನ್ ಥ್ರೂ ಇಮೇಲ್ ಇರಬೇಕು, ಅದು ಅವರ ಅಫಿಷಿಯಲ್ IDಯಿಂದನೇ ಬಂದಿರಬೇಕು. ಇದನ್ನು ರೆಕಾರ್ಡ್ ಮಾಡ್ಕೊಂಡು ಇದನ್ನು ಅಫಿಷಿಯಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಎಲ್ಲವೂ ಕೂಡ ಲಾಸ್ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಇನ್ನೊಂದು ಏನಂದರೆ, ಇವಾಗ ನೀವು ಆ್ಯಸ್ ಅ ಇಂಪೋರ್ಟರ್ ಇದಿರ್ಬೋದು ಅಥವಾ ಎಕ್ಸ್ಪೋರ್ಟರ್ ಇರ್ಬೋದು. ಎಕ್ಸ್ಪೋರ್ಟರ್ ಇದ್ದಾಗ ಏನಾಗ್ತಾರೆ, ಇವಾಗ ನಿಮ್ಮ ಇಂಪೋರ್ಟರ್ ಏನು ಮಾಡ್ತಾರೆ, ಇದನ್ನು ಮೆನ್ಷನ್ ಮಾಡಿರ್ತಾರೆ, ಆಲ್ ಓವರ್ಸೀಸ್ ಚಾರ್ಜಸ್ ವಿಲ್ ಬಿ ಬಾಂಡ್ ಬೈ ದ ಬೆನಿಫಿಷರಿ. ನೀವೇನು ಅಂದ್ಕೊಳ್ತೀರಾ, ಏನೊಂದು 2-3 ರೂಪಾಯಿ ಇರ್ಬೋದು, 40-50 ಸಾವಿರ ಇರುತ್ತೆ ಲಕ್ಷದ ಮೇಲೆ. ನೀವೇನಾದರೂ ಒಂದು $10,000 ಕೆಲಸ ಮಾಡಿದ್ರೆ ಒಂದು $30,000 ಇದೇ ಖರ್ಚು ಬಿದ್ದುಬಿಡುತ್ತೆ. $10,000ಗೆ $30,000 ಹೇಳ್ತಾ ಇರೋದು. ಸೊ ಈ ಫಾರಿನ್ ಚಾರ್ಜಸ್ ಏನೇನು ಇನ್ಕ್ಲೂಡ್ ಮಾಡ್ತಾರೋ ಅದು ಏನಿದೆಯೋ ಎಲ್ಲವೂ ಕೂಡ ಬೆನಿಫಿಷರಿ ಕಡೆಯಿಂದ ದುಡ್ಡು ತೊಗೊಳ್ಳಿ ಅಂತ ಹೇಳ್ತಾರೆ. ಅಥವಾ ನೀವೇನಾದರೂ ಆ್ಯಸ್ ಅ ಇಂಪೋರ್ಟರ್ ನೀವೇನಾದರೂ ದುಡ್ಡು ಕೊಡ್ತಾ ಇದ್ರೆ LCಯಲ್ಲಿ, ನೀವು ಇದನ್ನು ಮೆನ್ಷನ್ ಮಾಡಿದರೆ ಓವರ್ಸೀಸ್ ಖರ್ಚುಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲವೂ ಕೂಡ ಅವನ ಹತ್ರ ತೊಗೊಳ್ಳಿ. ಅವನಿಗೆ ದುಡ್ಡು ಕೊಡುವಾಗ ಅದನ್ನು ಕಟ್ ಮಾಡ್ಕೊಂಡು ತೊಗೊಳ್ಳಿ ಅಂತ ಹೇಳಿದರೆ ಇದೆಲ್ಲ ಖರ್ಚುಗಳು ಕೂಡ ಅವನ ಮೇಲೆ ಹೋಗುತ್ತೆ. ಸೊ ಇದನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು. ನೀವು ಯಾರಿಗಾದರೂ ಹಾಕ್ತಾ ಇದ್ದರೆ ದಯಮಾಡಿ ಇನ್ಫಾರ್ಮ್ ಮಾಡಿ, ಸರ್ ಈ ಖರ್ಚುಗಳನ್ನೆಲ್ಲ ನೀವೇ ಹೊರಬೇಕು, ಓಕೆನಾ, ಇಲ್ಲ ನೆಗೋಷಿಯೇಟ್ ಮಾಡ್ಕೊಳ್ಳಿ, ಏನಿದೆ ಮಾತಾಡ್ಕೊಳ್ಳಿ. ಇಲ್ಲ ಹೇಳಿದೆ ಕೇಳಿದೆ ಈ ಥರ ಮಾಡಿದರೆ ನಾಳೆ ನಿಮ್ಗೆ ಆ ಸಪ್ಲೈರು ನಿಮಗೆ ತಿರ್ಗಾ ಸಪ್ಲೈ ಮಾಡಲ್ಲ, ನಿಮ್ಮ ಮೇಲೆ ಅಲಿಗೇಷನು ಹಾಕ್ತಾನೆ, ಅದರ ಜೊತೆಗೆ ಬ್ಯಾಂಕ್ಗಳ ಜೊತೆನೂ ನಿಮ್ಮ ರಿಲೇಷನ್ಗಳು ಕೆಟ್ಟೋಗುತ್ತೆ. ಸೊ ದಯಮಾಡಿ ಈ ಥರ ಹೇಳಿದೆ ಕೇಳಿದೆ ಮಾಡೋ ಕೆಲಸ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ನಿಮಗೆ ದುಡ್ಡು ಕೊಡುವಾಗಲೂ ಇವಾಗ ನಿಮಗೆ ಯಾರು ಈ ಥರ ಮಾಡಿದರೆ ನಿಮಗೆ ಬೇಸರ ಆಗುತ್ತೋ ಅದೇ ಥರ ಕೆಲಸ ನೀವು ಇನ್ನೊಬ್ರಿಗೆ ಮಾಡೋ ಹಾಗಿಲ್ಲ. ಈ ಬಿಸ್ನೆಸ್ಸಲ್ಲಿ ಮೇನ್ ಎಥಿಕ್ಸ್ ಇಟ್ಕೊಂಡು ನಡೆದ್ರೆ ಸಾಕು. ನಿಮಗೆ ಯಾರಿಗೆ ದುಡ್ಡು ಕೊಟ್ಟರು ಅವ್ರು ಮೋಸ ಮಾಡಿದರೆ ನಿಮಗೆ ಚೆನ್ನಾಗಿ ಅನಿಸುತ್ತಾ? ಇಲ್ಲ. ಹಾಗಿದ್ದಾಗ ನೀವು ಕೂಡ ಇನ್ನೊಬ್ರಿಗೆ ಮೋಸ ಮಾಡೋಕ್ಕೆ ಹೋಗ್ಬಿಡಿ. ಬೇಸಿಕ್ ರೂಲ್ ಇದು. ಇದರಲ್ಲಿ ಅನ್ನೆಸೆಸರಿ ಅಮೆಂಡ್ಮೆಂಟ್ಸು ಡಿಸ್ಟರ್ಬೆನ್ಸಸ್ ಏನೇ ಬಂದರೂ ಕೂಡ, ಅಮೆಂಡ್ಮೆಂಟ್ಸ್ ಅಂದರೆ ಏನಾದರೂ ಆ್ಯಡ್ ಮಾಡಿಸೋದು ಅಥವಾ ಏನಾದರೂ ತೆಗ್ಸೋದು ಅಥವಾ ಏನಾದರೂ ಸರಿ ಮಾಡ್ಸೋಕೆ ಹೋಗೋದು, ಎಲ್ಲದರಲ್ಲೂ ಚಾರ್ಜ್ ಇದೆ. ಯಾವುದು ಪುಕ್ಸಟ್ಟೆ ಆಗಲ್ಲ. ಒಂದು ಸರಿ LCಗೆ ಅಂತ ನೀವು ಬ್ಯಾಂಕಿಗೆ ಹೋದರೆ ಮುಗೀತ ಕತೆ. ಓಕೆ, ಸೊ ಆದರೆ LC ಒಂಥರ ಸೆಕ್ಯೂರೇ, ಬಟ್ ಎಂಡ್ ಆಫ್ ದ ಡೇ ನಿಮ್ಗೆ ಅದು ಗೊತ್ತಿರಬೇಕು. ಎಲ್ಲಿ LCಗಳನ್ನ ಯೂಸ್ ಮಾಡಬೇಕು, ಎಲ್ಲಿ ಬ್ಯಾಂಕ್ಗಳನ್ನ ಇನ್ವಾಲ್ವ್ ಮಾಡಬೇಕು, ಎಷ್ಟು ಮಿನಿಮಮ್ ಇನ್ವಾಲ್ವ್ ಮಾಡಬೇಕು ಅಷ್ಟು ಗೊತ್ತಿದ್ದರೆ ಸಾಕು. ನನ್ನ ದುಡ್ಡು ನಾನು ಗಳಿಸಿರೋದು ಎಷ್ಟಕ್ಕೆ ನನಗೆ ದುಡ್ಡು ಸಿಗಬೇಕು ಅದನ್ನು ನಾನು ಡಿಸೈಡ್ ಮಾಡ್ತೇನೆ. ಬ್ಯಾಂಕಲ್ಲಿ ಡಿಸೈಡ್ ಮಾಡೋ ಹಾಗಿಲ್ಲ. ಈ ಬ್ಯಾಂಕ್ ಸರಿ ಇಲ್ಲ ಅಂದರೆ ಇನ್ನೊಂದು ಬ್ಯಾಂಕ್ ಸರಿ ಇಲ್ಲ ಮತ್ತೊಂದು ಬ್ಯಾಂಕು, ಯಾವುದೋ ಒಂದು ಬ್ಯಾಂಕಲ್ಲಿ ಯಾವುದೋ ಒಂದು ಬೆಟರ್ ರೇಟ್ಗಳು ನಿಮ್ಗೆ ಸಿಗುತ್ತೆ. ಅದನ್ನು ನೋಡ್ಕೊಂಡು ನೀವು ಕೆಲಸ ಮಾಡ್ಕೊಳ್ಳಿ. ಇವಾಗ ಬ್ಯಾಂಕ್ಗಳು ಒಂದು ಸಾರಿ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ಅಂದರೆ, ಫೈನಲಾಗಿ ಹೇಳ್ತಾ ಇರೋದು, ಬ್ಯಾಂಕ್ಗಳು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿತ್ತು ಅಂದರೆ ದುಡ್ಡು ಕೊಟ್ಟೇ ಕೊಡ್ತಾರೆ. ಯಾವುದೇ ಥರದ ನಿಮ್ಮ ದುಡ್ಡುಗಳು ಏಮಾರ್ಸೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಇರೋದು, ಯಾವುದೇ ಥರದ ಗೌರ್ಮೆಂಟ್ ಬಾಡೀಸ್ಗಳು ಅಥವಾ ನೀವು ಏನೇ ಡಾಕ್ಯುಮೆಂಟ್ಸಲ್ಲಿ ವ್ಯತ್ಯಾಸ ಇರ್ಬೋದು ಅಥವಾ ಕಾಂಟ್ರಾಕ್ಟಲ್ಲಿ ಏನಾದರೂ ಡಿಸ್ಪ್ಯೂಟ್ ಇರ್ಬೋದು, ಬ್ಯಾಂಕಿಗೆ ಅದು ಸಂಬಂಧವೇ ಇಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ, ಬ್ಯಾಂಕ್ ದುಡ್ಡು ಕೊಟ್ಬಿಡ್ತಾರೆ. ಸೆಕೆಂಡ್ರಿ ಆಪ್ಷನೇ ಇಲ್ಲ. ಅದು ನಾನು ಹೋಗ್ಬಿಟ್ಟು ಸ್ಟಾಪ್ ಮಾಡ್ತೇನೆ, ಎಕ್ಸ್ಪೋರ್ಟರ್ LC ನಾವು ಮೆಟೀರಿಯಲ್ ಕಳಿಸಿದ ಮೇಲೆ ಇಂಪೋರ್ಟರ್ ಸ್ಟಾಪ್ ಮಾಡಿಬಿಟ್ರೆ ಸಾಧ್ಯನೇ ಇಲ್ಲ. ಅದು ಬೇರೆ ನಾರ್ಮಲ್ ಪೇಮೆಂಟಲ್ಲಿ ಏನೋ ಸ್ಟಾಪ್ ಮಾಡ್ಬೋದು, ಈ ಚೆಕ್ ಪೇಮೆಂಟ್ಗಳು ಇದರಲ್ಲಿ ಏನೋ ಸ್ಟಾಪ್ ಮಾಡಿಸ್ಬೋದು. ಬಟ್ LC ಪೇಮೆಂಟ್ಸ್ಗಳಲ್ಲಿ ಸ್ಟಾಪ್ ಆಪ್ಷನೇ ಇಲ್ಲ. ಅದು ಇರಬೇಕಲ್ಲ LCಯಲ್ಲಿ ಅಂತೂ ಸಾಧ್ಯನೇ ಇಲ್ಲ. ನಿಮ್ಗೇನು ದುಡ್ಡು, ನೀವು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರೋ ಅದೆಲ್ಲ ಕರೆಕ್ಟಾಗಿದ್ದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ನಿಮಗೆ ಒಂದು ವೇಳೆ ನೀವೇನಾದರೂ LCಗಳು ಮಾಡಿಸಿ ಅಥವಾ ನೀವೇನಾದ್ರು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದರೆ ದಯಮಾಡಿ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ LCಗಳನ್ನ ಡ್ರಾಫ್ಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಮೇಯ್ನಾಗಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಗ್ರೇಡ್ ಆಗಿರ್ಬೋದು, ಪ್ರತಿಯೊಂದನ್ನು ಟೆಸ್ಟ್ ರಿಪೋರ್ಟ್ನ ಈ ಪ್ಯಾರಾಮೀಟರ್ಸಲ್ಲಿ ಮ್ಯಾಚ್ ಆಗೋ ಥರ ನೀವು ಅದನ್ನು ಮೆನ್ಷನ್ ಮಾಡಿ ಆ ಡೀಟೇಲ್ಗಳನ್ನ ಪ್ರಾಪರಾಗಿ ಹಾಕಿ ಅದನ್ನು LC ಮಾಡಿಸಿದರೆ ಮಾತ್ರ ಇದು ಯೂಸ್ ಆಗುತ್ತೆ, ಇಲ್ಲದೆ ಹೋದರೆ ಯೂಸ್ ಆಗಲ್ಲ. ಓಕೆ, ಒಂದು ವೇಳೆ ನಿಮಗೆ ಗೊತ್ತಿಲ್ಲ, ತಲೆನೋವು ಇದೆ, ಸರ್ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಕಾ, ಬೇಡ ಅಂದರೆ LC ಡ್ರಾಫ್ಟ್ಗಳನ್ನ ಏನು ಮಾಡಬೇಕು ಅದನ್ನು ಹೇಳಿ ನಾವು ಡೀಟೇಲ್ಸ್ಗಳನ್ನ ಕೊಡ್ತೇವೆ. ಅದನ್ನು ತೊಗೊಂಡು ನೀವು ಮುಂದೆ ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಆ LCನ ಡ್ರಾಫ್ಟ್ ಮಾಡಿಕೊಂಡು ನಿಮ್ಮ ಇಂಪೋರ್ಟರು ಎಕ್ಸ್ಪೋರ್ಟರು ಯಾರಿಗೆ ಕಳಿಸ್ಬೇಕು ಕಳಿಸ್ಬೋದು.
ಓಕೆ. ಆಫೀಸ್ ಇಮೇಲ್ ಐ ಡಿ ಇಲ್ಲಿದೆ, ನಂಬರ್ ಇಲ್ಲಿದೆ. ನಿಮ್ಗೆ ಏನೇ ಪೇಯ್ಡ್ ಸರ್ವಿಸಸ್ ಬೇಕು ಅಥವಾ ಕನ್ನಡ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಸೊ ನಿಮ್ಗೆ ಏನೇ ಸಪೋರ್ಟ್ ಬೇಕಾದರೂ ಕೂಡ ಪೇಯ್ಡ್ ಸರ್ವಿಸಸ್ಗಳಿಗೆ ಈ ನಂಬರಿಗೆ ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಬಾಯರ್ ಫೈಂಡಿಂಗ್ ಇರ್ಬೋದು, ಡೀಲ್ಗಳನ್ನ ಕ್ಲೋಸ್ ಮಾಡೋದಿರ್ಬೋದು, ನೆಗೋಷಿಯೇಷನ್ ಇರ್ಬೋದು, ಪ್ರಾಡಕ್ಟ್ ಫೈನಲೈಸೇಷನ್ ಇರ್ಬೋದು, ಮಾರ್ಕೆಟ್ ರಿಪೋರ್ಟ್ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ದಯಮಾಡಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಇದರ ಮೇಲೆ ಏನೇನಿದೆ, ಹೇಗೆ ಏನು ಪ್ರೈಸಸ್ಸು ಪ್ರತಿಯೊಂದನ್ನು ತಿಳ್ಕೊಂಡು ಬೇಕಂದರೆ ನೀವು ಪೇಯ್ಡ್ ಸರ್ವಿಸ್ ತೊಗೊಳ್ಬೋದು. ಫ್ರೀ ಆಗಬೇಕಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅಲ್ಲಿ ಏನೇ ನಿಮ್ಮ ಪ್ರಶ್ನೆಗಳನ್ನ ಹಾಕಿ ನಾನು ಉತ್ತರ ಕೊಡ್ತೇನೆ. ಅದನ್ನು ನೋಡಿಕೊಂಡು ನೀವು ಮುಂದೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ನಮ್ಮ ಹತ್ರ ಒಂದು ಡ್ರಾಫ್ಟ್ ಬಂದಿದೆ, ಅದನ್ನು ಸ್ವಲ್ಪ ಚೆಕ್ ಮಾಡಿ ಹೇಳ್ತೀರಾ, ಅದನ್ನು ಹಾಗೇನಾದರೂ ಇದ್ದರೆ ಇಮೇಲ್ ಐ ಡಿ ಕಳಿಸಿ ಅವರಿಗೆ ಮೆನ್ಷನ್ ಮಾಡಿ ಸ್ವಲ್ಪ ಫ್ರೀಯಾಗಿ ಚೆಕ್ ಮಾಡಿ ಹೇಳಿ ಅಂದರೆ ಅವ್ರು ಚೆಕ್ ಮಾಡಿ ನಿಮ್ಗೆ ಕನ್ಫರ್ಮೇಷನ್ ಕೊಡ್ತಾರೆ. ಓಕೆ. ಸೊ ಮತ್ತೇನಾದರೂ ಡೌಟ್ ಇದ್ದರೆ ಜೂನ್ 2ರಿಂದ ಕನ್ನಡ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೇನಾದರೂ ಎನ್ರೋಲ್ ಆಗೋದಿದ್ರೆ ದಯಮಾಡಿ ಎನ್ರೋಲ್ ಆಗಿ ಕಲ್ತ್ಕೊಳ್ಳಿ. ನಾನೇ ಕಲಿಸ್ತೇನೆ. ಜೊತೆಗೆ ಪ್ರತಿ ತಿಂಗಳು ನನ್ನ ಜೊತೆ ಮೀಟಿಂಗ್ ಇರುತ್ತೆ. ಏನೇ ಡೌಟ್ಸ್ ಇದ್ದರೂ ಕೇಳ್ಕೊಬೋದು. ಪ್ರತಿ ತಿಂಗಳು ನಾನು ಟಾಸ್ಕ್ ಕೊಡ್ತೇನೆ, ಅದನ್ನು ಮಾಡ್ತಾ ಹೋಗಿ, ಬಿಸ್ನೆಸ್ ಬೆಳೆಸ್ತಾ ಹೋಗಿ. ಬೇರೆ ಏನೇ ಸಪೋರ್ಟ್ ಬೇಕಾದರೂ ಕೂಡ, ಬೇರೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಕೂಡ ಈ ನಂಬರಿಗೆ ಕಾಲ್ ಮಾಡಿ ಮಾತಾಡಿ. ಕನ್ನಡ ಅಂದರೆ ಬೇರೆ ಬೇರೆ ಭಾಷೆ ಮಾತಾಡೋರು ಇರ್ತಾರೆ. ಕನ್ನಡ ಬೇಕು ಅಂತ ಹೇಳಿದರೆ ಕನ್ನಡದವ್ರಿಗೆ ಕನೆಕ್ಟ್ ಮಾಡ್ತಾರೆ. ಕನ್ನಡ ಬ್ಯಾಚಲ್ಲಿ ಅಥವಾ ಕನ್ನಡ ಯಾರು ಮಾತಾಡ್ತಾರೆ ಆ ಏಜೆಂಟ್ ಜೊತೆ ಮಾತಾಡಿಕೊಂಡು ಎಲ್ಲ ಡೀಟೇಲ್ಸ್ಗಳನ್ನ ತೊಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.